ಮೈಸೂರಿನ ಕ್ಯಾತಮಾರನಹಳ್ಳಿಯಲ್ಲಿ ನಡೆಯುತ್ತಿರುವಂಥ ಗ್ರಾಮೀಣ ಹಬ್ಬಕ್ಕೆ 9 ದಿನಗಳ ಕಾಲ ನಡೆಯುವಂಥ ವಿಶೇಷ ಹಬ್ಬ ಇದಾಗಿದ್ದು ಜನರು ಕೂಡ ಹೆಚ್ಚು ಸೇರಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಮುಂಜಾನೆಯಿಂದಲೇ ಬೆಳಗ್ಗೆಯಿಂದಲೇ ಏನು ಮಹಿಳೆಯರೆಲ್ಲ ಕೂಡ ಒಂದು ಉಪವಾಸವನ್ನು ಮಾಡಿ ದೇವರಿಗೆ ಒಂದು ಹರಕೆಯನ್ನು ಸಲ್ಲಿಸುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ. ವಿಶೇಷವಾಗಿ ಏನು 9 ದಿನಗಳ ಕಾಲ ನಡೆಯುವಂಥ ಈ ಹಬ್ಬದಲ್ಲಿ ಪ್ರತಿದಿನ ಕೂಡ ಬೇರೆ ಬೇರೆ ರೀತಿಯಾದ ಸೇವೆಗಳನ್ನು ಈ ಗ್ರಾಮ ದೇವತೆಗೆ ಅಂದರೆ ಹುಲಿಯಮ್ಮ ಗ್ರಾಮ ದೇವತೆಗೆ ಸಲ್ಲಿಸುವಂಥ ವಿಶೇಷ ಹಬ್ಬ ಇದಾಗಿದ್ದು ಏನು ಕ್ಯಾತಮಾರನಹಳ್ಳಿಯ ಗ್ರಾಮಸ್ಥರೆಲ್ಲರೂ ಸೇರಿ ಒಟ್ಟಾಗಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹೆಚ್ಚು ಮಹಿಳೆಯರು ಇವತ್ತು ಕೊನೆಯ ದಿನ ಆಗಿರುವ ಕಾರಣ ಈ ಹಬ್ಬದಲ್ಲಿ ವಿಶೇಷವಾಗಿ ಬಾಯಿಬೀಗ ಹಾಕಿಕೊಂಡು ವಿಶೇಷವಾಗಿ ಏನು ದೇವರಿಗೆ ಪಂಜನ ಹಿಡಿದು ಆರತಿಯನ್ನು ಮಾಡೋದ್ರ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಕಳೆದ 3-4 ದಿನದಂತೆ ಗಮನಿಸಿದಂತೆ ಇವತ್ತು ಕೂಡ ವ್ಯಕ್ತಿಗಳು ಹುಲಿ ವೇಷವನ್ನು ಕೂಡ ಹಾಕೊಂಡು ಬಂದಿರೋದನ್ನು ಕೂಡ ನಾವು ಕಾಣ್ತಿದ್ವಿ. ಈ ದೃಶ್ಯದಲ್ಲಿ ಬರೋಬ್ಬರಿ 15,000ಕ್ಕೂ ಹೆಚ್ಚು ಜನ ಈ ಕ್ಯಾತಮಾರನಹಳ್ಳಿ ಗ್ರಾಮದಲ್ಲಿ ಸೇರಿರೋದು ಈ ಬಾರಿ ಹಬ್ಬಕ್ಕೆ. 2 ವರ್ಷಗಳಿಗೊಮ್ಮೆ ಬರುವಂಥ ಹಬ್ಬವನ್ನು ವಿಶೇಷವಾಗಿ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಸೇರಿ ಭಾವೈಕ್ಯತೆಯಿಂದ ಆಚರಣೆ ಮಾಡೋದನ್ನು ನಾವು ಕಾಣ್ತೀವಿ. ಕಳೆದ 9 ದಿನಗಳಿಂದ ಕೂಡ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಏನು ನಿನ್ನೆ ಮೊನ್ನೆಯಿಂದ ಕೂಡ ಬೇರೆ ಬೇರೆ ವಿಭಿನ್ನವಾದ ಗೆಟಪ್ನಲ್ಲಿ ಗಂಡು ಮಕ್ಕಳೆಲ್ಲ ಹೆಣ್ಣು ವೇಷಧಾರಿಯಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ವಿಚಿತ್ರವಾಗಿ ಗೆಟಪ್ಪನ್ನು ಹಾಕ್ಕೊಂಡು ಇಲ್ಲಿಯ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ತದನಂತರ ದಿನದಲ್ಲಿ ಹುಲಿ ವೇಷಧಾರಿಯಾಗಿ ಕೆಲವು ಆಚರಣೆಗಳನ್ನು ಕೂಡ ಮಾಡ್ಕೊಂಡ್ಬಂದಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಜೊತೆಗೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ಒಂದು ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಇತಿಹಾಸವನ್ನು ಇಲ್ಲಿಯ ಗ್ರಾಮಸ್ಥರು ಮತ್ತು ಯಜಮಾನರು ಹೇಳೋದನ್ನು ಕೂಡ ನಾವು ಕಾಣ್ತೀವಿ. ನಿನ್ನೆ ಕುಸ್ತಿ ಪಂದ್ಯಾವಳಿ ಆಡೋದ್ರ ಮುಖಾಂತರ ನಿನ್ನೆ ಒಂದು ಆಚರಣೆಗೆ ತೆರೆಯನ್ನು ಎಳೆದ್ರೆ ಈ ಒಂದು ಹಬ್ಬದ 2 ವರ್ಷಗಳಿಗೊಮ್ಮೆ ಬರುವಂಥ ಕ್ಯಾತಮಾರನಹಳ್ಳಿ ಹಬ್ಬದ ದೊಡ್ಡ ಹಬ್ಬ ಅಂತ ಹೇಳಲಾಗುತ್ತೆ. ಈ ಹಬ್ಬವನ್ನು ಇವತ್ತು ಏನು ಒಂದು ಡ್ರಾಮಾ ಅಂದರೆ ನಾಟಕವನ್ನು ಆಡಿಸೋ ಮುಖಾಂತರ ಇಡೀ ಒಂದು 9 ದಿನಗಳ ಕಾಲ ನಡೆದಂತಹ ವೈಭವಯುತ ಈ ಒಂದು ಹಬ್ಬಕ್ಕೆ ತೆರೆಯನ್ನು ಎಳೆಯಲಾಗುತ್ತೆ ಅಂತ ಹೇಳಲಾಗುತ್ತೆ. ಕುರುಕ್ಷೇತ್ರ ನಾಟಕ ಆಡುವ ಮೂಲಕ ಗ್ರಾಮಸ್ಥರೆಲ್ಲ ಸೇರಿ ಒಂದು ಹಬ್ಬದ ರೀತಿ ಏನು ಆಚರಣೆ ಮಾಡಿದ್ರು 9 ದಿನಗಳ ಕಾಲ ಈ ಒಂದು ವಿಶೇಷವಾದ ಹಬ್ಬ ಹುಲಿಯಮ್ಮನ ಹಬ್ಬ ಅಂತ ಕರೆಯಲಾಗುತ್ತೆ. ಈ ಹಬ್ಬವನ್ನು ತಾರ್ಕಿಕವಾಗಿ ಅಂತ್ಯ ಮಾಡಲಾಗುತ್ತೆ. ಅಂದರೆ ಇವತ್ತು ರಾತ್ರಿ ಒಂದು ಕುರುಕ್ಷೇತ್ರ ನಾಟಕ ಆಡುವ ಮುಖಾಂತರ. ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಒಂದು ಗ್ರಾಮೀಣ ಹಬ್ಬ ಏನು ನಡೀತಾ ಇದೆ ಕ್ಯಾತಮಾರನಹಳ್ಳಿ ಹಬ್ಬ, ಈ ಹಬ್ಬಕ್ಕೆ 300 ಜನ ಪೊಲೀಸರ ಒಂದು ಸೆಕ್ಯೂರಿಟಿ ಜೊತೆ ಅಂದರೆ ಪೊಲೀಸರ ಸೆಕ್ಯೂರಿಟಿ ಅವಶ್ಯಕತೆ ಇರೋದರಿಂದ ಈ ಒಂದು ಏರಿಯಾ ಏನು ಕ್ಯಾತಮಾರನಹಳ್ಳಿ ಇರ್ಬೋದು ಅಥವಾ ಉದಯಗಿರಿ ಇರ್ಬೋದು, ಈ ಭಾಗ ಸ್ವಲ್ಪ ಸೆನ್ಸೇಷನಲ್ ಏರಿಯಾ ಆಗಿರೋದ್ರಿಂದ ಪೊಲೀಸರ ಬಿಗು ಬಂದೋಬಸ್ತ್ನಲ್ಲಿ ಕೂಡ 9 ದಿನಗಳ ಕಾಲ ಈ ಒಂದು ಹಬ್ಬ ಆಚರಣೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಕುರುಕ್ಷೇತ್ರ ನಾಟಕವಾಡುವುದರ ಜೊತೆಗೆ ಗ್ರಾಮೀಣ ಹಬ್ಬವಾದ ಈ ಒಂದು ಕ್ಯಾತಮಾರನಹಳ್ಳಿಯ ಹುಲಿಯಮ್ಮನ ಹಬ್ಬ ಇವತ್ತು ಅಂತ್ಯ ಕಾಣುತ್ತೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್, ನನ್ನೂರು, ಮೈಸೂರು.